ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಮಕೂರಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಟ್ರೈ ಮಾಡೋಣ ಅಂತ ಅನ್ಕೊಂಡಿನಿ. ಅಂದ್ರೆ ಬಂದು ಆಲ್ರೆಡಿ ಒಂದು ವಾರದ ಮೇಲೆ ಜಾಸ್ತಿ ಆಗೋಯ್ತು. ಬಟ್ ಮಾಡಕ್ ಟೈಮ್ ಸಿಕ್ಕಿಲ್ಲ. ಅದರಿಂದಾಗಿ ಇವತ್ತು ಒಂದನ ಆರ್ಡರ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಆರ್ಡರ್ಗಳು ಬರ್ತಾ ಇದಾವ ಇಲ್ಲ ಅದು ಕೂಡ ಗೊತ್ತಿಲ್ಲ. ಒಂದೇನಾಗ್ಬಿಟ್ಟಿದೆ ಅಂತ ತೊಂದ್ರೆ, ತುಮಕೂರಲ್ಲಿ ಕಸ್ಟಮರ್ಗಿಂತ ಆಟೋ ಡ್ರೈವರ್ಸ್ಗಳೇ ಜಾಸ್ತಿ ಬುಕ್ ಮಾಡ್ಬಿಟ್ಟು ಕ್ವಶನ್ ಮಾಡೋ ಥರ ಮಾಡ್ತಾ ಇದ್ದಾರೆ. ತುಂಬಾ ಹುಷಾರಾಗಿ ಮಾಡಬೇಕು. ಏನಕ್ಕೆ ಅಂತಂದ್ರೆ ಹಿಡಿದ್ಬಿಟ್ಟು ನಿಲ್ಸ್ಕೊಂಡು ವಿಡಿಯೋ ಮಾಡ್ತಾರೆ. ಅವ್ರು ವಿಡಿಯೋ ಮಾಡೋರು, ನಾನು ಕೂಡ ವಿಡಿಯೋ ಮಾಡ್ತೀನಿ. 2 ವಿಡಿಯೋ ಆಗ್ತಾವ ಅಷ್ಟೇ, ಇನ್ನೇನು ಆಗಲ್ಲ ಅಷ್ಟೇ. ಬನ್ನಿ ಇವಾಗ ಫಸ್ಟ್ ರ್ಯಾಪಿಡೋ ಕ್ಯಾಪ್ಟನ್ ಓಪನ್ ಮಾಡ್ಕೊಂಡು ಆನ್ಲೈನ್ ಹೋಗೋಣ. ಆಮೇಲೆ ಇನ್ನೊಂದು ಕೇಳ್ಬೋದು ನೀವು, ಬೆಂಗಳೂರಿಂದ ಐಡಿ ತಗೊಂಬಂದು ತುಮಕೂರಲ್ಲಿ ಮಾಡ್ಬೋದಾ, ತುಮಕೂರಿಂದ ಐಡಿ ತಗೊಂಡು ಬೆಂಗಳೂರಲ್ಲಿ ಮಾಡ್ಬೋದಾ ಅಂತ ಡೌಟ್ ಇರುತ್ತೆ. ಆ ಥರ ಮಾಡೋಕ್ಕಾಗಲ್ಲ. ತುಮಕೂರಿಗೆ ಬೇರೆ ಸಪ್ರೇಟ್ ಐಡಿ ಮಾಡ್ಕೊಬೇಕು, ಬೆಂಗಳೂರಿಗೆ ಸಪ್ರೇಟ್ ಐಡಿ ಮಾಡ್ಕೊಬೇಕು. ಈಗ ಅದರಿಂದಾಗಿ ಇವಾಗ ಆನ್ಲೈನ್ ಹೋಗ್ತೀನಿ ನೋಡಿ. ಆನ್ಲೈನ್ಗೆ ಹೋಗಿದ್ದೀನಿ. ಸದ್ಯಕ್ಕೆ ಇವಾಗ ನಾನು ಜಯನಗರ ವೆಸ್ಟಲ್ಲಿ ಇದ್ದೀನಿ. ಹೋಗೋಣ, ಓಡಾಡ್ಕೊಂಡು ಯಾವ್ದಾರು ಆರ್ಡರ್ ಬರ್ತಾವ ಇಲ್ಲ ಅನ್ನೋದು ನೋಡೋಣ. ಇನ್ನು ಆರ್ಡರ್ ಬರ್ತಾವ ಇಲ್ಲ ಅನ್ನೋದು ಕೂಡ ಗೊತ್ತಿವಲ್ಲ. ಏನಕ್ಕೆ ಅಂತಂದ್ರೆ ಕಸ್ಟಮರ್ಗಳಿಗೆ ಅಷ್ಟಾಗಿ ಯಾರಿಗೂ ಕೂಡ ಗೊತ್ತಿಲ್ಲ ರ್ಯಾಪಿಡೋ ಬಂದಿರೋದು. ಗೊತ್ತಾದ್ರೆ ಆಲ್ಮೋಸ್ಟ್ ಅದು ಬುಕ್ ಮಾಡ್ತಾರೆ. ಇಲ್ಲಿ ಜೊತೆಲಿ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಾನು ಯಾವ್ದಾದಂಥ ಪ್ರಮೋಷನ್ ಇಲ್ಲಿ ಮಾಡ್ತಾ ಇಲ್ಲ. ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಊರಲ್ಲಿ ಬಂದೈತೆ ಬೈಕ್ ಟ್ಯಾಕ್ಸಿ, ಯಾವ ಥರ ಇರುತ್ತೆ ಏನು ಅನ್ನೋದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಣ. ಕಸ್ಟಮರ್ ಬುಕ್ ಮಾಡ್ತಾರ ಇಲ್ಲ ಅನ್ನೋದು ಕೂಡ ಗೊತ್ತಿವಲ್ಲ. ಬನ್ನಿ ಹೋಗೋಣ. ಅಂದ್ರೆ ಸಿಟಿ ಎಲ್ಲ ಓಡಾಡ್ಕೊಂಡ್ ಬರೋಣ. ಇವಾಗ ತುಮಕೂರು ಫುಲ್ಲು ಯಾವ್ದಾದ್ರು ಒಂದು ಆರ್ಡರ್ನಾರ ಬರ್ತಾವ ಅನ್ನೋದು ನೋಡ್ಬೇಕು. ಟೈಮ್ ನೋಡಿ ಇವಾಗ ಕರೆಕ್ಟಾಗಿ 4 ಗಂಟೆ 8 ನಿಮಿಷ ಆಗಿದೆ. ಬೆಂಗಳೂರಲ್ಲೆಲ್ಲ ಇದೆಲ್ಲ ಪೀಕ್ ಅವರು. ಏನಕ್ಕೆ ಅಂತಂದ್ರೆ ಒಳ್ಳೊಳ್ಳೆ ಆರ್ಡರ್ಗಳು ಬರ್ತವೆ, ಕುತ್ಕೊಳಕ್ಕೆ ಪುರ್ಸೊತ್ತಿರಲ್ಲ. ಬಟ್ ತುಮಕೂರಲ್ಲಿ ಯಾವುದೇ ಆರ್ಡರ್ ಇನ್ನೂ ಬಂದಿಲ್ಲ. ನೋಡೋಣ ಬರುತ್ತಾ ಬರಲ್ಲ ಅನ್ನೋ ಡೌಟಲ್ಲೇ ಇದೆ, ಅದಕ್ಕೋಸ್ಕರ. ಆಮೇಲೆ ತುಮಕೂರಲ್ಲೂ ಅಷ್ಟೇ ಕಾಯ್ತಾ ಇರ್ತಾರೆ ಹಿಡ್ಕೊಂಡು ಕ್ವಶನ್ ಮಾಡಕ್ಕೆ, ಪ್ರಶ್ನೆ ಮಾಡಕ್ಕೆ. ತುಂಬಾ ಜನ ಕಾಯ್ತಾ ಇರ್ತಾರೆ ಆಟೋದವರು. ಅದರಿಂದಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ರೈಲ್ವೆ ಸ್ಟೇಷನ್ ಹತ್ರ ಎಲ್ಲ ಪಿಕಪ್ ಮಾಡಕ್ ಹೋಗ್ಬೇಡ್ರಿ. ಯಾರೋ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಬ್ರೋ ನಾನು ಟ್ರೈ ಮಾಡಕ್ ಹೋಗಿದ್ದೆ, ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಹಿಡ್ಕೊಂಡು ಕೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ ಅಂತ ತುಂಬಾ ಜನ ಹೇಳಿದ್ದಾರೆ. ಅದರಿಂದಾಗಿ ನೋಡೋಣ ಬನ್ನಿ, ನಾವು ಕೂಡ ಟ್ರೈ ಮಾಡೋಣ. ಈಗ ರೈಲ್ವೆ ಸ್ಟೇಷನ್ ಕಡೆ ಎಲ್ಲ ಹೋಗೋದ್ ಬೇಡ, ನಾವು ಕೂಡ ಆಲ್ಮೋಸ್ಟ್ ಅಲ್ಲಿ ಈ ಕಡೆನೇ ಹೋಗೋಣ. ಈಗ ಜಯನಗರ ವೆಸ್ಟಲ್ಲಿ ಇದ್ದೀನಿ. ಈಗ ಸೀದಾ ಹನುಮಂತಪುರ, ಆಮೇಲೆ ಯೂನಿವರ್ಸಿಟಿ ಆ ಸೈಡ್ ಹೋಗಿ ನೋಡೋಣ. ತೀರಾ ಸಿಟಿ ಒಳಗಡೆ ಹೋಗೋದ್ ಬೇಡ, ಏನಕ್ಕೆ ಸುಮ್ಮನೆ ಅವ್ರ ಹತ್ರ ಕಿರಿಕಿರಿ. ಗೈಸ್ ನೋಡಿ, ಒಂದು ಆರ್ಡರ್ ಬರ್ತಾ ಇದೆ, ಅಕ್ಸೆಪ್ಟ್ ಮಾಡೋಣ. ಅಮೌಂಟ್ ಏನು ತೋರಿಸ್ತಾವಲ್ಲ, ಅಕ್ಸೆಪ್ಟ್ ನೋಡಿ. ಅಕ್ಸೆಪ್ಟ್ ಮಾಡಿದ್ದೀನಿ. SIT ಮೇನ್ ರೋಡಲ್ಲಿ ಡ್ರಾಪ್ ಪಿಕಪ್ ಇರೋದು, ಅಂದರೆ 1 ಕಿಲೋಮೀಟರ್ ಇದೆ ಪಿಕಪ್ಪು. ಬನ್ನಿ ಪಿಕಪ್ಪಿಗೆ ಹೋಗೋಣ. ಬಟ್ ಹೆಂಗ್ ಗುರು 2 ಕಿಲೋಮೀಟರ್ ತೋರಿಸ್ತಾ ಇದೆ ನನಗೆ. ಅಂದರೆ ಈ ಕಡೆ ಆಸಿಂದ ಹೋದರೆ 2 ಕಿಲೋಮೀಟ್ರು. ಬನ್ನಿ ಈ ಕಡೆ ಆಸಿಂದ ಹೋಗಿ ಪಿಕ್ ಮಾಡೋಣ. ಫೈನಲಿ ಮೊದಲನೇದಾಗಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೇ ಬಿಟ್ಟೆ. ಅಂದ್ರೆ ಇನ್ನೂ ಅಲ್ಲಿ ಹೋಗೋಣ ಬನ್ನಿ. ಇನ್ನೂ ಅಷ್ಟೊಂದು ಆರ್ಡರ್ ಏನಾದ್ರು ಕ್ಯಾನ್ಸಲ್ ಆಗಿಲ್ಲ ಅಂತ ಅಂದ್ರೆ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಏನಕ್ಕೆ ಅಂತ ಅಂದ್ರೆ ರ್ಯಾಪಿಡೋದಲ್ಲಿ ನಿಮ್ಗೆ ಆರ್ಡರ್ ಬರ್ತಿದಂಗೆ ಅದೇನು ಫಿಕ್ಸ್ ಅಂತ ಹೇಳಕ್ಕಾಗಲ್ಲ. ಕಸ್ಟಮರ್ ಯಾವ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಬೋದು, ರೈಡರ್ ಯಾವ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಬೋದು. ಅದರಿಂದಾಗಿ 100% ಶೋರ್ ಇಲ್ಲ. ಬನ್ನಿ ಹೋಗೋಣ, ಹೋಗ್ಬಿಟ್ಟು ಅವ್ರಿಗೆ ಕಾಲ್ ಮಾಡೋಣ. ಗೈಸ್ ನೋಡಿ, ಇನ್ನೇನು ಪಿಕಪ್ ಲೊಕೇಶನ್ ಹತ್ರ ಬಂದೆ. ಫೋನ್ ಮಾಡೋಣ ಕಸ್ಟಮರ್ಗೆ, ಪಕ್ಕದ ರೋಡೆ ಅಂತ ಅನ್ನಿಸ್ತಾ ಇದೆ. ಹಲೋ ಸರ್, ರ್ಯಾಪಿಡೋಯಿಂದ ಲೊಕೇಶನ್ ಹತ್ರ ಬಂದಿದ್ದೆ. ಕ್ಯಾನ್ಸಲ್ ಆಗಿಲ್ವಾ? ಇಲ್ಲ, ಕ್ಯಾನ್ಸಲ್ ಆಗಿರಲಿಲ್ಲ. ಅವಾಗಲೇ ಮಾಡೋದಂಗಿತ್ತು. ಹೌದಾ? ಈಗ ರೈಡ್ ಕ್ಯಾನ್ಸಲ್ ಮಾಡಬೇಕಾ ಸರ್? ನೀವೇ ಮಾಡಿಬಿಡಿ. ಸರ್ ಆದರೆ ನೀವೇ ಮಾಡಿ ಸರ್. ಇಲ್ಲ, ನಮ್ಮ ಕಡೆಯಿಂದ ಆಗಲ್ಲ, ಅರೈವ್ಡ್ ಆಗಿಬಿಟ್ಟಿನಲ್ಲ ಆಲ್ರೆಡಿ. ಹೌದಾ? ಹಾಂ ಓಕೆ, ಮಾಡ್ತೀನಿ ಬಿಡಿ. ಹಾಂ, ಓಕೆ. ಗೈಸ್ ನೋಡಿ, ಸುಮ್ಮನೆ ಇವಾಗ 1.5 ಕಿಲೋಮೀಟರ್ ಬಂದಿದ್ದು. ಕಸ್ಟಮರ್ ಆರ್ಡರ್ನ ಕ್ಯಾನ್ಸಲ್ ಮಾಡಿ ಅಂತ ಇದ್ದಾರೆ. ಸೊ ಆರ್ಡರ್ ಅನ್ನೋದೇ ಬರ್ತಾ ಇದೆ, ರೈಡ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಅವರಿಗೆ ರೈಡ್ ಕ್ಯಾನ್ಸಲ್ ಮಾಡೋಕೆ ಹೇಳಿದೆ. ನೋಡಿ ಪಿಕಪ್ ಅಂತ ಬಂದೀನಿ. ಇನ್ನೊಂದೇನಪ್ಪ ಅಂತಂದರೆ, ತುಮಕೂರಲ್ಲಿ ಟೆಸ್ಟ್ ಮಾಡೋಕ್ಕೆ ಬುಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡಿ ಏನಕ್ಕೆ ಬುಕ್ ಮಾಡಿದ್ರು ಏನೋ. ನಾನು ಅವಾಗಲೇ ಕ್ಯಾನ್ಸಲ್ ಮಾಡಿದೆ, ಬಟ್ ಕ್ಯಾನ್ಸಲ್ ಆಗಿಲ್ವಾ ಅಂತ ಹೇಳ್ಬಿಟ್ಟು ನನಗೆ ಕೇಳ್ತಾ ಇದ್ದಾರೆ. ಬಟ್ ನೋಡಿ ಕ್ಯಾನ್ಸಲ್ ಆಗಿಲ್ಲ. ನಾನೇ ಕ್ಯಾನ್ಸಲ್ ಮಾಡೋಣ ಬಿಡಿ. ಕಸ್ಟಮರ್ ಆಸ್ಕ್ಡ್ ಕ್ಯಾನ್ಸಲ್ ಕನ್ಫರ್ಮ್. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಕೂಡ ಬರ್ತಾ ಇದೆ. ಶೇಷಾದ್ರಿಪುರಂ ಇಂಗ್ಲೀಷ್ ಸ್ಕೂಲಿಗೆ ಡ್ರಾಪ್ ಮಾಡ್ಬೇಕಂತೆ. ಅಕ್ಸೆಪ್ಟ್ ಮಾಡೋಣ, ನೋಡೋಣ.
ಗೈಸ್ ನೋಡಿ ಪಿಕಪ್ ಬಂದ್ಬಿಟ್ಟು 2.1 ಕಿಲೋಮೀಟರ್ ಪಿಕಪ್ ಹಾಕಿದ್ದಾನೆ. ಹತ್ತತ್ರ ತುಮಕೂರು ಎಂ ಜಿ ರೋಡ್ ಇದೆಯಲ್ಲ, ಎಂ ಜಿ ರೋಡ್ ಆಪೋಸಿಟ್ ಗಾಯತ್ರಿ ಥಿಯೇಟರ್ ಇದೆಯಲ್ಲ, ಅದ್ರ ಪಕ್ಕದ ರೋಡಲ್ಲಿ ಹಾಕಿರೋಂಥ ಪಿಕಪ್ ಇದು. ಬನ್ನಿ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ರೈಡರ್ಸ್ಗಳು ಯಾರು ಇಲ್ದಿರೋ ಕಾರಣ 2 ಕಿಲೋಮೀಟರ್ 3 ಕಿಲೋಮೀಟರ್ ಎಲ್ಲ ಪಿಕಪ್ ಬರುತ್ತೆ. ಬಟ್ ಅಲ್ಲಿ ಹೋದಂಥ ಟೈಮಲ್ಲಿ ಅವರು ಕ್ಯಾನ್ಸಲ್ ಮಾಡ್ದಂಗೆ ಒಂದು ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಸಾಕು ಗುರು ನನಗೆ. ಯಾವ ಸೈಡ್ ಇದ್ದೀರಾ? ರೈಲ್ವೆ ಸ್ಟೇಷನ್ ಸೈಡಾ ಇಲ್ಲ ಎಂ ಜಿ ರೋಡ್ ಸೈಡಾ? ಹಲೋ ಬ್ರೋ, ಹಾಂ ನೀವೆಲ್ಲಿದ್ದೀರಾ ಬ್ರೋ? ಯಾವ ಬಸ್ ಸ್ಟ್ಯಾಂಡು? ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿದ್ದೀರಾ? ಓಕೆ, ಕ್ಯಾನ್ಸಲ್ ಮಾಡಿ. ಅಷ್ಟು ದೂರ ಯಾರು ಬರ್ತಾರೆ ಬ್ರೋ? ಗಾಯತ್ರಿ ಥಿಯೇಟ್ರ್ ಹತ್ರ ಬುಕ್ ಮಾಡ್ಬಿಟ್ಟು ನೀವು ಎಮ್ ಜಿ ಇದು ಬಸ್ ಸ್ಟ್ಯಾಂಡಿಗೆ ಬರ್ರಿ ಅಂದರೆ. ಹಾಂ, ಅಲ್ಲಾಗಲ್ಲ ಬಿಡ್ರಿ. ಎಮ್ ಜಿ ಇದು ನಮ್ಮನ್ನು ಗಾಯತ್ರಿ ಟೆಕ್ಕಿಸ್ ಹತ್ರ ಬುಕ್ ಮಾಡಿರೋದು ಇದು. ಕ್ಯಾನ್ಸಲ್ ನಾನು ಮಾಡ್ತೀನಿ ಬಿಡಿ. ಗೈಸ್ ನನಗೆ ಅನ್ನಿಸ್ತಂಗೆ ಇದು ಕೂಡ ಫೇಕ್ ಆರ್ಡರೇ. ಏನಕ್ಕಪ್ಪ ಅಂತಂದರೆ ಅಷ್ಟೊಂದು ಸೌಂಡ್ ಆಗ್ತಾಯಿದೆ. ಯಾರೋ ಆಟೋದವ್ರೆ 100% ಬುಕ್ ಮಾಡಿರೋದು. ಇಲ್ಲಿ ಗಾಯತ್ರಿ ಥಿಯೇಟ್ರು ಪಕ್ಕದಲ್ಲಿರೋ ರೋಡಲ್ಲಿ ಬುಕ್ ಮಾಡಿಬಿಟ್ಟು ಇವಾಗ ನಾನು ಇದ್ರ ಹತ್ರ KSRTC ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ, ಅಲ್ಲಿಗೆ ಬರ್ರಿ ಅಂತ ಇದ್ದಾರೆ. ಲಾಕ್ ಮಾಡೋ ಪ್ರೋಗ್ರಾಮ್ ಜಾಸ್ತಿ ಇದೆ. ಅದರಿಂದ ಏನು ಮಾಡ್ತೀನಿ ಅಂತಂದರೆ ಇವಾಗ ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ ಅಷ್ಟೇ. ಕ್ಯಾನ್ಸಲ್ ಮೈ ಆರ್ಡರ್. ಅಷ್ಟೇ ಗೈಸ್, ಆರ್ಡರ್ ಕ್ಯಾನ್ಸಲ್ ಆಯಿತು. ಗೈಸ್ ನೋಡಿ, ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಆಗ್ತಾ ಇದೆ. ಅಂದರೆ ಪಿಕಪ್ ಹತ್ರ ಹೋಗೋದಂತೆ ಆರ್ಡರ್ ಕ್ಯಾನ್ಸಲ್ ಆಗೋದಂತೆ, ಪಿಕಪ್ ಹತ್ರ ಹೋಗೋದಂತೆ ಆರ್ಡರ್ ಕ್ಯಾನ್ಸಲ್ ಆಗೋದಂತೆ. ಅಂದರೆ ಫಸ್ಟ್ ಟೈಮ್ ಹೋದ್ನಲ್ಲ ಆರ್ಡರ್ಗೆ 1.5 ಕಿಲೋಮೀಟರ್ ಪಿಕಪ್ ಹೋದೆ. ಅದಾದಮೇಲೆ ನೆಕ್ಸ್ಟ್ ಒಂದು ಆರ್ಡರ್ ಬಂತಲ್ಲ, ಆರ್ಡರ್ಗೆ 2.1 ಕಿಲೋಮೀಟರ್ ಏನೋ ಪಿಕಪಿಗೆ ಬಂದೀನಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಅವ್ರು ಅಲ್ಲಿಗೆ ಬರ್ರಿ ಇಲ್ಲಿಗೆ ಬರ್ರಿ ಅಂತ ಇದ್ದಾರೆ. ಇನ್ನೂ ಜಿನಿಯನ್ ಕಸ್ಟಮರ್ಸ್ ಯಾರು ಕೂಡ ಸಿಕ್ಕಿಲ್ಲ. ಇವರೆಲ್ಲ ಸುಮ್ಮನೆ ಆಟ ಆಡಬೇಕು ನೋಡಬೇಕು ಅಂತ ಹೇಳ್ಬಿಟ್ಟು ಬುಕ್ ಮಾಡೋರೆ ಜಾಸ್ತಿ ಆಗಿದ್ದಾರೆ. ಅದರಿಂದಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಸುಮ್ಮನೆ ಪಿಕಪ್ ಹತ್ರ ಹೋಗ್ತಿದ್ದಂಗೆ ಆರ್ಡರ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಬೇಕು ಅಂತ ಮಾಡ್ತಾ ಇದ್ದಾರೆ. ಇವರು ಕರೆಕ್ಟಾಗಿ ಯೂಸ್ ಮಾಡ್ಕೊತಾ ಇಲ್ಲ, ಅಂದರೆ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಸದ್ಯ ಟೈಮಲ್ಲಂತೂ. ನೋಡೋಣ ಇನ್ನು ಫ್ಯೂಚರಲ್ಲಿ ಏನಾದ್ರು ಅಪ್ಗ್ರೇಡ್ ಆಗಿ ಜಿನಿಯನ್ ಕಸ್ಟಮರ್ಗಳು ಸಿಗ್ತಾರ ಅನ್ನೋದು ನೋಡಬೇಕು. ಸದ್ಯಕ್ಕಂತೂ ಮಾಡೋದಂತೂ ವರ್ತಿಲ್ಲ ಗಾಯ್, ಸುಮ್ಮನೆ ಟೈಮ್ ವೇಸ್ಟು, ಪೆಟ್ರೋಲ್ ವೇಸ್ಟ್ ಅಷ್ಟೇ. ನೋಡಿ ನಾನು 4 ಗಂಟೆಗೆ ಬಂದಿದ್ದು, ಆಲೆ 4:40 ಆಗಿದೆ. 2 ಪಿಕಪ್ ಹತ್ರ ಹೋದೆ, ಬಟ್ 2 ಪಿಕಪ್ ಕೂಡ ಕ್ಯಾನ್ಸಲ್ ಆಯಿತು. ನೋಡೋಣ ತಡ್ರಿ, ಇನ್ನೊಂದು 20 ನಿಮಿಷ ಹಿಂಗೆ ಆನ್ಲೈನಲ್ಲೇ ಹೋಗ್ತೀನಿ. ಯಾವುದಾದ್ರೂ ಬಂದರೆ ಅದು ಕೂಡ ಹೋಗೋಣ, ನೋಡೋಣ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗೈಸ್ ನೋಡಿ, ಇವಾಗ ಆಫ್ಲೈನ್ ಹೊರಟೋಗ್ಬಿಡ್ತೀನಿ. ಏನಕ್ಕಪ್ಪ ಅಂತಂದರೆ ಯಾವುದೇ ಆದಂಥ ಆರ್ಡ್ರ್ ಇನ್ನೂ ಬರಲಿಲ್ಲ. ಬಂದಿದ್ದ 2 ಆರ್ಡ್ರು ಕೂಡ ಕರೆಕ್ಟಾಗಿ ಪಿಕಪ್ ಆಗಿಲ್ಲ, ಸುಮ್ಮನೆ ಬುಕ್ ಮಾಡಿದ್ದಾವೆಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ ಇನ್ನೂ 100% ವರ್ಕ್ ಆಗ್ತಾ ಇಲ್ಲ ಇದು. ಸದ್ಯಕ್ಕಂತೂ ತುಮಕೂರಲ್ಲಿ ನೀವೇನಾದ್ರು ರ್ಯಾಪಿಡೋ ಕ್ಯಾಬ್ಟನ್ ಮಾಡ್ತೀವಿ ಅಂತಂದರೆ ತೊಂದರೆಗಳು ಜಾಸ್ತಿ ಇದ್ದಾವೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಅರ್ನಿಂಗ್ಸು ಆಗ್ತಾ ಇಲ್ಲ. ಏನು ₹1 ಅರ್ನಿಂಗ್ಸ್ ಆಗ್ತಾ ಇಲ್ಲ. 1 ಅವರ್ ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ಬಟ್ ಬಂದಂಥ ಟೈಮ್ಗೆ ಕರೆಕ್ಟಾಗಿ ಯಾವಾರು ಆರ್ಡ್ರುಗಳು ಬಂದರೆ ಏನೋ ಒಂದು ಸ್ವಲ್ಪ ವರ್ತ್ ಅಂತ ಅನ್ನಿಸುತ್ತೆ. ಬಟ್ ಇಲ್ಲಿ ಯಾವುದೇ ಆದಂಥ ಆರ್ಡ್ರುಗಳು ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ. ಸುಮ್ಮನೆ ಟೆಸ್ಟ್ ಮಾಡೋಕ್ಕೋಸ್ಕರ ಬುಕ್ ಮಾಡ್ಕೊಂಡು ಕೂತಿದ್ದಾರೆ ಅಷ್ಟೇ. ಇನ್ನು ತುಮಕೂರಲ್ಲಿ ಯಾರು ನಾನು ರ್ಯಾಪಿಡೋ ಕ್ಯಾಪ್ಟನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಯಾರು ಕೂಡ ಸದ್ಯಕ್ಕೆ ಮಾಡೋಕೆ ಹೋಗಬೇಡ್ರಿ. ತುಂಬ ಇಂಪ್ರೂವ್ಮೆಂಟ್ ಆಗಬೇಕು. ಸಿಗ್ನಲ್ ಮೇಲೆ ಬಿತ್ತಲ್ಲಪ್ಪ. ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು. ಸದ್ಯಕ್ಕೆ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.